ಗೋವಾದಲ್ಲಿ ಕಳೆದ ಜುಲೈ 26ರಿಂದ ಆಗಸ್ಟ್ 1ರವರೆಗೆ ನಡೆದ ಪ್ರತಿಷ್ಠಿತ ರೈನ್ ಫಾರೆಸ್ಟ್ ಚಾಲೆಂಜ್ ಇಂಡಿಯಾ 2026 ಆಫ್ ರೋಡ್ ರ್ಯಾಲಿಯಲ್ಲಿ ಕೊಡಗಿನ ರ್ಯಾಲಿ ಪಟುಗಳು ವಿವಿಧ ವಿಭಾಗಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ರ್ಯಾಲಿಯಲ್ಲಿ ಸತತ ಗೆಲುವಿನ ಮೂಲಕ ಅಮ್ಮತ್ತಿಯ ಉದ್ದಪಂಡ ಚೇತನ್ ಚಂಗಪ್ಪ 5ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮಳೆಗಾಲದ ಗೋವಾದ ದುರ್ಗಮ ಅರಣ್ಯ ಪ್ರದೇಶ, ಕೆಸರಿನ ಹೊಂಡಗುಂಡಿ, ತೊರೆ, ಬಂಡೆ ಕಲ್ಲುಗಳ ಏರಿಳಿತದ ಸವಾಲೊಡ್ಡುವ ಟ್ರ್ಯಾಕ್ನಲ್ಲಿ ರ್ಯಾಲಿ ನಡೆಯಿತು. ದೇಶದ ವಿವಿಧ ರಾಜ್ಯಗಳಿಂದ ಒಟ್ಟು 62 ತಂಡಗಳು ಭಾಗವಹಿಸಿದ್ದವು. 44 ಎಕ್ಸ್ಟ್ರೀಮ್, ಮಾಡಿಫೈಡ್ ಹಾಗೂ ಸ್ಟಾಕ್ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದು ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳ ಆಫ್ ರೋಡ್ ಕ್ರೀಡಾಪಟುಗಳು ತಮ್ಮ ಸಾಮರ್ಥ್ಯ ಪ್ರದರ್ಶಿಸಿದರು. 44 ಎಕ್ಸ್ಟ್ರೀಮ್ ವಿಭಾಗದಲ್ಲಿ ಡ್ರೈವರ್ ಆಗಿ ಅರುಣಾಚಲ ಪ್ರದೇಶದ ಉಜ್ವಲ್ ಶುಹಂ ಹಾಗೂ ಕೋ ಡ್ರೈವರ್ ಆಗಿ ಉದ್ದೇಪಂಡ ಚೇತನ್ ಚಂಗಪ್ಪ ಜೋಡಿ ಪ್ರಥಮ ಸ್ಥಾನ ಪಡೆದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಮಾಡಿಫೈಡ್ ವಿಭಾಗದಲ್ಲಿ ರೋಬಸ್ಟ ತಂಡದ ಅಮ್ಮತಿಯ ಕೊಂಗಂಡ ಗಗನ್ ಕರುಂಬಯ್ಯ ಡ್ರೈವರ್ ಹಾಗೂ ಸುಂಟಿಕೊಪ್ಪದ ಮಾಳೆಯಂಡ ಬೋಪಣ್ಣ ಕೋ ಡ್ರೈವರ್ ಆಗಿ ಅತ್ಯುತ್ತಮ ಪ್ರದರ್ಶನ ನೀಡಿ ದ್ವಿತೀಯ ಸ್ಥಾನ ಪಡೆದರು. ಇದೇ ವಿಭಾಗದಲ್ಲಿ ಹರಿಹರದ ಬಾಚಿರ ಸುರಕ್ಷಾ ಹಾಗೂ ಸನೋಜ್ ಸಹದೇವನ್ ಅವರ ತಂಡ 4ನೇ ಸ್ಥಾನ, ಸ್ಟಾಕ್ ಕ್ಯಾಟಗರಿಯಲ್ಲಿ ಬೆಂಗಳೂರಿನ ಸಾಬು ವರ್ಗಿಸಾಗು, ಕಕ್ಕಬೆಯ ಬಾಚಮಂಡ ಅಲ್ವಿನ್ ಅಪ್ಪಣ್ಣ ತೃತೀಯ ಸ್ಥಾನ ಪಡೆದಿದ್ದಾರೆ. ಟೀಮ್ ಕೂರ್ಗ್ ಚಾಲೆಂಜರ್ಸ್ ಪರ ಸ್ಪರ್ಧಿಸಿದ ಅಜಿತ್ ತಂಡ 9ನೇ ಸ್ಥಾನ ಗಳಿಸಿದೆ. ಕೊಡಗಿನ ರೋಬಸ್ಟ ತಂಡದ ಪ್ರಿನ್ಸಿಪಲ್ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವ ರ್ಯಾಲಿ ಪಟು ಚಟ್ಟಳ್ಳಿಯ ಕೊಂಗಟೀರ ಬೋಪಣ್ಣ ಅವರ ಮಾರ್ಗದರ್ಶನ, ನಾಯಕತ್ವ ಮತ್ತು ನಿರಂತರ ಬೆಂಬಲ ತಂಡದ ಯಶಸ್ವಿಗೆ ಪ್ರಮುಖ ಕಾರಣವಾಗಿದೆ ಎಂದು ತಂಡ ತಿಳಿಸಿದೆ. ರೈನ್ ಫಾರೆಸ್ಟ್ ಚಾಲೆಂಜ್ ವಿಶ್ವದ ಅತ್ಯಂತ ಪ್ರತಿಷ್ಠಿತ ಹಾಗೂ ಕಠಿಣ 44 ಆಫ್ ರೋಡ್ ಮೋಟಾರ್ ಸ್ಪರ್ಧೆಯಲ್ಲಿ ಒಂದಾಗಿದೆ. 1997ರಲ್ಲಿ ಮಲೇಷ್ಯಾದಲ್ಲಿ ಆರಂಭವಾದ ಈ ಸ್ಪರ್ಧೆಯ ಭಾರತೀಯ ಆವೃತ್ತಿಯನ್ನು ಪ್ರತಿ ವರ್ಷ ಗೋವಾದಲ್ಲಿ ಆಯೋಜಿಸಲಾಗುತ್ತದೆ. ಚಾಲಕ ಮತ್ತು ಸಹ ಚಾಲಕರ ನಡುವಿನ ಸಮನ್ವಯ, ವಾಹನದ ತಾಂತ್ರಿಕ ಸಾಮರ್ಥ್ಯ, ದೈಹಿಕ ಸಹಿಷ್ಣುತೆ ಹಾಗೂ ಕ್ಷಣಾರ್ಧದಲ್ಲಿ ನಿರ್ಧಾರ ಕೈಗೊಳ್ಳುವ ಕೌಶಲ್ಯವನ್ನು ಪರೀಕ್ಷಿಸುವ ರೋಮಾಂಚನಕಾರಿ ಕ್ರೀಡೆ ಇದಾಗಿದೆ. ಪುತ್ತರಿರ ಕರುಣ್ ಕಳಯ, ಚಿತ್ತಾರ ನ್ಯೂಸ್, ಚೆಟ್ಟಳ್ಳಿ.